ಜೈ ಹಿಂದ್ ಎಲ್ಲರನ್ನ SSCGD ಎಸ್ಪಿರೆಂಟ್ಸ್ಗೆ. ಸೊ ಎಲ್ಲರೂ ಕೂಡ ಜೈ ಹಿಂದ್ ಎಲ್ಲರನ್ನ SSCGD ಎಸ್ಪಿರೆಂಟ್ಸ್ಗೆ. ಸಾಕಷ್ಟು ದಿನ ಆಯ್ತು ಸರ SSCGD ಎಕ್ಸಾಮ್ ಮುಗಿದು 30ನೇ ತಾರೀಕಿಗೆ ಎಕ್ಸಾಮ್ ಮುಗಿದಿದೆ ಸರ. ಇನ್ನೂ ತಾನೇ ಕೀ ಆನ್ಸರ್ ನ ಬಿಡ್ತಿಲ್ಲ ಸರ್. ಆಲ್ರೆಡಿ 11ನೇ ತಾರೀಕು ಅಂತ ಹೇಳಿದ್ರಿ ಸರ್. ಯಾವಾಗ ಬಿಡ್ತಾರೆ ಅಂತ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿಮ್ಮ ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಹೋಗಿ ಚೆಕ್ ಅನ್ನ ಮಾಡ್ಕೋಬಹುದು ನಿಮ್ಮ ಕೀ ಆನ್ಸರ್ ಅದು. ಬೇಕಿದ್ರೆ ಆಫಿಸಿಯಲ್ ವೆಬ್ಸೈಟ್ SSC ವೆಬ್ಸೈಟ್ ಮುಖಾಂತರನೇ ಒಂದು ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೋಬಹುದು. ಸೊ ನೋಡ್ಕೋಬಹುದು, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟನೇ ತಾರೀಕಪ್ಪ ಅಂದ್ರೆ ಇವತ್ತು 15/6/2026 ಅಂದ್ರೆ ಸಾಯಂಕಾಲ 6 ಗಂಟೆಗೆ ನಿಮ್ಮ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ನಿಮ್ಮ ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಸೊ ನೋಡ್ರಲ್ಲ ಎಷ್ಟನೇ ತಾರೀಕಿನ ಮಟ್ಟಪ್ಪ ಅಂತಂದ್ರೆ 20ನೇ ತಾರೀಕು. ಅಂದ್ರೆ ಎಲ್ಲಿಂದ ಹಿಡಿದು ನೀವು ಎಲ್ಲಿ ಮಟ್ಟ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಿ ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೊಳ್ಬಹುದು ಅಂತಂದ್ರೆ ನೋಡ್ಕೋಬಹುದು. ಈ ಡೇಟ್ ಇಂದ 15 ಇವತ್ತಿನಿಂದ ಹಿಡಿದು ನೀವು 5 ದಿನಗಳ ಕಾಲಾವಕಾಶದವರೆಗೆ ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. 20/6/2026 ನಿಮ್ಮ ಕೀ ಆನ್ಸರ್ ನ ನೀವು ಚೆಕ್ ಮಾಡ್ಕೊಳ್ಬಹುದು. 5 ದಿನಗಳ ಮಾತ್ರ ಕಾಲಾವಕಾಶ ಇರುತ್ತೆ. ಅಕಸ್ಮಾತ್ ನೀವು ಏನಾದ್ರು 21ನೇ ತಾರೀಕಿಗೆ ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೊಳ್ತೀರಪ್ಪ ಅಂದ್ರೆ ನಿಮ್ಮ ಕೀ ಆನ್ಸರ್ ಓಪನ್ ಆಗೋದಿಲ್ಲ. ಸೊ ಪ್ರತಿಯೊಬ್ರು ಕೂಡ ಕೀ ಆನ್ಸರ್ ನ ಚೆಕ್ ಮಾಡ್ಕೊಳ್ರಿ. ನೀವೇನಾದ್ರೂ ಅತಿ ಹೆಚ್ಚು ಯಾರ್ಯಾರೆಲ್ಲ ಎಷ್ಟು ಸ್ಕೋರ್ ಅನ್ನ ಮಾಡಿದ್ರಿ, ಸರ್ ನಾನು ಇಷ್ಟು ಸ್ಕೋರ್ ಅನ್ನ ಮಾಡಿದೀನಿ, ಸರ್ ನಾನು ಇಷ್ಟು ಸ್ಕೋರ್ ಆಗಿದೆ, ನಿಮ್ಮ ಕಮೆಂಟ್ ಅನ್ನ ಹಾಕ್ರಿ. ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಅದ್ರ ಮೇಲೆನೆ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಕಟ್ಟಪ್ ಯಾವ ಕಾಸ್ಟ್ಗೆ ಎಷ್ಟು ನಿಲ್ಬಹುದು. ಪ್ರತಿಯೊಂದು ನಿಮ್ಮ ಕ್ಯಾಸ್ಟ್ ಮತ್ತು ನಿಮ್ಮ ಸ್ಕೋರ್ ಅನ್ನ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ರಿ ಅಂತ ಅನ್ಕೊಳ್ತಾ ಇದೀನಿ. ಇಷ್ಟು ದಿನ ಯಾಕಂದ್ರೆ ಇನ್ನು ಫಿಸಿಕಲ್ ರೆಡಿ ಆಗ್ಬೇಕಲ್ಲ. ಸೊ ಫಿಸಿಕಲ್ ರೆಡಿ ಆಗೋ ಕಾರಣಕ್ಕೋಸ್ಕರ ಸರ್ ನಾವು ಅಡ್ವಾನ್ಸ್ ಆಗಿ ನಮ್ ಕೀ ಆನ್ಸರ್ ಬಿಟ್ರಪ್ಪ ಅಂತಂದ್ರೆ ನಾವು ಫಿಸಿಕಲ್ ತಯಾರಿನ ನಡೆಸಬೇಕು, ಅದ್ರ ಬಗ್ಗೆ ವೇಟ್ ಮಾಡ್ತಾ ಇದೀವಿ ಸರ್. ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ರಿ ಸರ್ ನಿಮ್ ಸಂಸ್ಥೆಗೆ ನಿಮ್ ಫಿಸಿಕಲ್ ಅಲ್ಲಿ ನಿಮ್ ಕೋಚಿಂಗ್ ದಲ್ಲಿ ನಾವು ಬರ್ಬೇಕಂತ ಮಾಡಿದೀವಿ ಸರ್. ಕೀ ಆನ್ಸರ್ ಬಿಟ್ಟಿಲ್ಲ ಸರ್. ಕೀ ಆನ್ಸರ್ ಬಿಟ್ಟ ತಕ್ಷಣನೇ ಮರುದಿನಾನೇ ನಿಮ್ಮ ಅಕಾಡೆಮಿಗೆ ಬಂದು ಜಾಯ್ನ್ ಆಗ್ತೀವಿ ಅಂತ ಹೇಳಿ. ಸೊ ಇವತ್ತೇ ತಾನೇ ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೀ ಆನ್ಸರ್ ನ ಚೆಕ್ ಮಾಡ್ಕೊಡ್ರಿ. ನಮ್ಮ ಹತ್ರ ಆಲ್ರೆಡಿ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿ 5 ದಿನಗಳಾಯ್ತು. 10ನೇ ತಾರೀಕಿಗೆ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅಗ್ನಿವೀರದವರಿಗೆ ಮತ್ತು SSCGD ದವರಿಗೆ ಟಿಯದವರಿಗೆ ಸಪರೇಟ್ ಆಗಿ ಫಿಸಿಕಲ್ ಅನ್ನ ಮಾಡಿಸ್ತೀವಿ. ಸೊ ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಬಂದು ಜಾಯಿನ್ ಕೂಡ ಆಗ್ಬಹುದು. ಓಕೆ ಸರ್, ಕೀ ಆನ್ಸರ್ ಗೆ ಲಿಂಕ್ ಎಲ್ಲಿ ಬೇಕಂತ ಕೇಳ್ತಾ ಇದ್ದಿಲ್ಲ. ಪ್ರತಿಯೊಬ್ರು ಕೂಡ ನಮ್ಮ ಸಬ್ಸ್ಕ್ರೈಬ್ ಬಟನ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಸ್ಕೋರ್ ಅನ್ನ ಹಾಕ್ರಿ. ಸ್ಕೋರ್ ಅನ್ನ ಹಾಕಿದಾದ್ಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅಂದ್ರೆ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ನೀವೇನಾದ್ರೂ ಆಲ್ರೆಡಿ ಜಾಯಿನ್ ಇದ್ರಿ ಸರ್, ಇನ್ನೂ ಜಾಯಿನ್ ಆಗಿಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದೀನಿಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟೆಲಿಗ್ರಾಮಿಗೆ ಹೋಗ್ರಿ. ಪ್ರತಿಯೊಬ್ರು ಕೂಡ ಟೆಲಿಗ್ರಾಮಿಗೆ ಹೋದ್ರಿಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ನೀವು ಕೀ ಆನ್ಸರ್ ನ ನೋಡ್ಕೊಳ್ಳುವಂತ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ. ಆ ಲಿಂಕ್ ದಲ್ಲಿ ನಿಮ್ಮ ರೋಲ್ ನಂಬರ್, ನೀವು ಎಕ್ಸಾಮ್ ಏನ್ ಬರ್ದಿದ್ದೀರಾ ಆ ರೋಲ್ ನಂಬರ್ ನ ಹಾಕಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ನಿಮ್ಮ ಕೀ ಆನ್ಸರ್ ಓಪನ್ ಆಗುತ್ತಾ. ಕೀ ಆನ್ಸರ್ ಅಂತಂದ್ರೆ ನೀವು ಯಾವ ತರ ಎಕ್ಸಾಮ್ ಅನ್ನ ಬರ್ದಿಲ್ಲ ನಿಮ್ಮ ಕ್ವಶನ್ ಪೇಪರ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತಾ. ಓಪನ್ ಆದ್ಮೇಲೆ ನಿಮ್ಮ ಸ್ಕೋರ್ ರೈಟ್ ರಾಂಗ್ ಪ್ರತಿಯೊಂದು ಕೂಡ ಅದರಲ್ಲಿ ಇರ್ತದ. ಸೊ ಅದನ್ನೇ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸ್ಕೋರ್ ಎಷ್ಟಾಗಿದೆ, ನಿಮ್ಮ ಕಟ್ ಆಫ್ ಎಷ್ಟಾಗಿದೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕ್ರಿ. ಸೊ ಅದ್ರ ಮೇಲೆನೆ ನಮ್ಮ ಕರ್ನಾಟಕದ ಕಟಪ್ ಅನ್ನ ನಾವು ಚೆಕ್ ಮಾಡ್ಕೋಬಹುದು. ಪ್ರತಿಯೊಬ್ಬರಿಗೆ ಕೂಡ ನನ್ನ ಟೆಲಿಗ್ರಾಮ್ ದಲ್ಲಿ ಆಲ್ರೆಡಿ ಶೇರ್ ಅನ್ನ ಮಾಡಿದೀನಿ, ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೀ ಆನ್ಸರ್ ಗಳನ್ನ ಚೆಕ್ ಮಾಡ್ಕೊಡ್ರಿ. ಓಕೆ ಸರ್, ನಮ್ಗೆ ಲಿಂಕ್ ಏನಾದ್ರು ಯಾವ ತರ ಓಪನ್ ಮಾಡ್ಬೇಕಂತ ಕೇಳ್ತಾ ಇದ್ದಿಲ್ಲ. ಸೊ ನೋಡ್ಕೊಡ್ರಿ, ಆಲ್ರೆಡಿ ನಾನು ಈಗ ಓಪನ್ ಮಾಡ್ತಾ ಇದೀನಿ ನಾನು. ಸೊ ತುಂಬಾನೇ ಸರ್ವರ್ ಬಿಸಿ ಬರ್ತಾ ಇದೆ. ಸೊ ನಾನು 6 ಗಂಟೆ ಅಂತ ಓಪನ್ ಮಾಡ್ತಾ ಇದ್ದೆ. ಸೊ 6 ಗಂಟೆಗೆ ಓಪನ್ ಆಗಿತ್ತು. ಓಪನ್ ಆಗಿ ಆಟೋಮೆಟಿಕ್ ಆಗಿ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕೀ ಆನ್ಸರ್ ನ ಚೆಕ್ ಮಾಡ್ತಿರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ತುಂಬಾನೇ ಸರ್ವರ್ ಬಿಸಿ ಆಗುತ್ತೆ. ವೇಟ್ ಮಾಡಿ ಸರ್, ಮತ್ತೆ ಸರ್ವರ್ ಬರ್ತಾ ಇಲ್ಲ ಅಂತ ಹೇಳಿ ಪದೇ ಯಾರು ಕಾಲ್ ಗಳನ್ನ ಮಾಡಕ್ ಹೋಗ್ಬೇಡ್ರಿ. ಸೊ ಇನ್ನು 1 ಅವರ್ 2 ಅವರ್ ನೈಟ್ 12 ಗಂಟೆ ಆದ್ರೂ ಕೂಡ ಪರವಾಗಿಲ್ಲ. ಬಟ್ ಇವತ್ತ ನಿಮ್ಮ ಸ್ಕೋರ್ ಚೆಕ್ ಮಾಡ್ಕೊಂಡೆ ಮಲ್ಕೊಳ್ರಿ. ಯಾಕಂದ್ರೆ ಇಷ್ಟು ದಿನ ಕಷ್ಟಪಟ್ಟು ಎಕ್ಸಾಮ್ ಬರ್ದಿದ್ರಿ ಅಂತಂದ್ರೆ ಸೊ ನಿಮ್ಮ ಡ್ರೀಮ್ ಇಟ್ಕೊಂಡಿದ್ರಿ. ಈ ಸರಿ ನಾನು SSCGD ಅಲ್ಲಿ ವರದಿ ಹಾಕ್ಲೇಬೇಕಂತ ಕನಸನ್ನ ಕಟ್ಕೊಂಡಿದ್ದಿಲ್ಲ. 100% ಎಲ್ಲರೂ ಕೂಡ ಸೆಲೆಕ್ಷನ್ ಆಗ್ತೀರಿ. ಸರ್ ನನ್ನ ಸ್ಕೋರ್ ಕಡಿಮೆ ಆಗಿದೆ ಸರ್, ನಾನು ಫಿಸಿಕಲ್ ತಯಾರಿ ಮಾಡ್ಲೇಬೇಡ, ಅದ್ರ ಬಗ್ಗೆ ಡೌಟ್ ಬೇಡ, ಕಮೆಂಟ್ ಹಾಕ್ತೀರಿ. ಸೊ ನಾಳೆ ನಿಮ್ಗೆ ಎಷ್ಟು ಕಟಪ್ ನಿಲ್ಬಹುದು, ನಮ್ಮ ಕರ್ನಾಟಕದ ಎಷ್ಟು ಕಟಪ್ ನಿಲ್ಬಹುದನ್ನ ನಾಳೆ ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಆ ಕಾರಣಕ್ಕೋಸ್ಕರ ಎಷ್ಟು ಕಟಪ್ ಇದ್ದವರು ನೀವು ಫಿಸಿಕಲ್ ತಯಾರಿನ ಮಾಡ್ಬೇಕನ್ನೋದು ನಾಳೆ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಓಕೆ, ಈ ವಿಡಿಯೋನ ಕರ್ನಾಟಕ ರಾಜ್ಯದ ಯಾರೆಲ್ಲ ಅಗ್ನಿವೀರ್ SSCGD ಎಕ್ಸಾಮ್ ಅನ್ನ ಬಂದಿದ್ರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಓಪನ್ ಆಗ್ತಾ ಇದೆ ನೋಡ್ಕೊಡ್ರಿ. ತುಂಬಾನೇ ಹಾಗೆ ಎಲ್ಲಿಗಿತ್ತು. ಸೊ ಈ ತರ ಬಂತು, ಇಲ್ಲಿಗೆ ಬರ್ತದ. ಎಂಡ್ ಬಂದ ತಕ್ಷಣನೇ ಆಟೋಮೆಟಿಕ್ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ. ಸೊ ತುಂಬಾನೇ ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ.
ಸೊ ನನ್ನ ಐಫೋನ್ ದಲ್ಲಿ ಕೂಡ ಸರ್ವರ್ ಬಿಸಿ ಅಂದ್ರೆ ಫುಲ್ ಹೈ ಸ್ಪೀಡ್ ಇರುತ್ತೆ. ಸೊ ಲ್ಯಾಪ್ಟಾಪ್ ದಲ್ಲಿ ಕೂಡ ಓಪನ್ ಮಾಡಿದ್ರೆ ಅಲ್ಲಿ ಕೂಡ ಇದೇ ತರ ಆಗ್ತದೆ. ಸೊ ತಲೆ ಕೆಡ್ಸ್ಕೊಬೇಡ್ರಿ, ಆರಾಮ್ಸಾಗಿ ಓಪನ್ ಆಗುತ್ತೆ. ಬೇಕಿದ್ರೆ ನೈಟ್ ಇನ್ನೂ 1 ಅವರ್ ಬಿಟ್ಟು ಓಪನ್ ಆಯ್ತಪ್ಪ ಅಂದ್ರೆ ಸೊ ಅದರಲ್ಲಿ ಕೂಡ ನಿಮ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ಯಾವ ತರ ಓಪನ್ ಮಾಡ್ಬೇಕು ಅನ್ನೋದು ಕೂಡ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಸೊ ಆ ವಿಡಿಯೋ ಏನಾದ್ರು ನೋಡ್ಕೊಳ್ಬೇಕು, ಈ ಸರಿ ಕಟಪ್ ಎಷ್ಟು ನಿಲ್ತದೋ ನೋಡ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡ್ಕೊಡ್ರಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಜೈ ಹಿಂದ್, ಜೈ ಕರ್ನಾಟಕ.